ರಾಜ್ಯ ರಾಜಕಾರಣದಲ್ಲಿ ಆಡಿಯೋ ಬಾಂಬ್ನದ್ದೇ ಸದ್ದು ಜೋರಾಗ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಇದೀಗ ಆಡಿಯೋ ಬಾಂಬ್ನದ್ದೇ ಸದ್ದು ಸಾಕಷ್ಟು ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ಯಾಕಂದ್ರೆ ಆಪರೇಷನ್ ಕಮಲದ ಆಡಿಯೋ ನಕಲಿಯೋ ಅಸಲಿಯೋ ಅಂತ ಪ್ರಶ್ನೆ ಕೇಳಬೇಕಾಗಿದೆ. ಶಿವರಾಮ್ ಹೆಬ್ಬಾರ್ ಪತ್ನಿಯ ಜೊತೆ ಪುಟ್ಟಸ್ವಾಮಿ ಮಾತನಾಡಿದ್ರು, ವಿಜಯೇಂದ್ರ ಅವರು ಕೂಡ ಹಾಗಾದ್ರೆ ಮಾತನಾಡಿಲ್ವಾ? ಖುದ್ದು ಶಿವರಾಮ್ ಹೆಬ್ಬಾರ್ ಈ ಆರೋಪವನ್ನ ಅಲ್ಲಗಳೆದಿದ್ದ ಹಾಗಾದ್ರೆ ಯಾಕೆ? ಹಾಗಾದ್ರೆ ಉಗ್ರಪ್ಪ ರಿಲೀಸ್ ಮಾಡಿದಂತಹ ಆಡಿಯೋ ಫೇಕಾ ಅನ್ನುವಂತಹ ಚರ್ಚೆ ಶುರುವಾಗ್ತಾ ಇದೆ. ಈ ಆಡಿಯೋ ಬಗ್ಗೆ ಉಗ್ರಪ್ಪ ಇನ್ನೂ ಯಾಕೆ ದೂರನ್ನ ದಾಖಲಿಸಿಲ್ಲ? ಒಂದ್ ಕಡೆ ಬಿಜೆಪಿಯವರು ಆಪರೇಷನ್ ಕಮಲದ ಮೂಲಕ ಶಾಸಕರನ್ನ ಸೆಳೀತಾ ಇದ್ದಾರೆ ಅಂತ ಆರೋಪವನ್ನ ಮಾಡಿದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಂತ ಆಡಿಯೋವನ್ನ ಕೂಡ ರಿಲೀಸ್ ಮಾಡಿದ್ದಾರೆ. ಆದ್ರೆ ಈ ಸಂಬಂಧವಾಗಿ ಇನ್ನೂ ದೂರನ್ನ ಯಾಕೆ ಕೊಟ್ಟಿಲ್ಲ? ಹಾಗಾದ್ರೆ ಅವರು ರಿಲೀಸ್ ಮಾಡಿದಂತಹ ಆಡಿಯೋ ಅಸಲಿಯಾ ನಕಲಿಯಾ ಅಂತ ಪ್ರಶ್ನೆ ಮಾಡಬೇಕಾಗಿದೆ. ಉಗ್ರಪ್ಪ ರಿಲೀಸ್ ಮಾಡಿರುವಂತಹ ಆಡಿಯೋ ಬಗ್ಗೆನೇ ಈಗ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಯಾಕೆಂದ್ರೆ ಶಿವರಾಮ್ ಹೆಬ್ಬಾರ್ ಪತ್ನಿಯ ಜೊತೆ ಪುಟ್ಟಸ್ವಾಮಿ ವಿಜಯೇಂದ್ರ ಅವರು ಮಾತನಾಡಿಲ್ವಾ? ಹಾಗಾದ್ರೆ ಖುದ್ದು ಶಿವರಾಮ್ ಹೆಬ್ಬಾರ್ ಈ ಆರೋಪವನ್ನ ಅಲ್ಲಗಳಿತಾ ಇದ್ದಾರೆ. ಉಗ್ರಪ್ಪ ಮಾತ್ರ ಇದು ಬಿಜೆಪಿ ಅವರದ್ದೇ ಆಡಿಯೋ ಅಂತ ಹೇಳಿ ರಿಲೀಸ್ ಮಾಡಿದ್ದಾರೆ. ಅಷ್ಟೇ, ಇದ ಮೇಲೆ ಇನ್ನೂ ಯಾಕೆ ದೂರು ದಾಖಲಿಸಿಲ್ಲ? ದೂರು ದಾಖಲಿಸಿಲ್ಲ ಅಂದ ಮೇಲೆ ಇದನ್ನ ಅಸಲಿ ಆಡಿಯೋ ಅಂತ ಹೇಗೆ ನಂಬೋದು ಅನ್ನುವಂತ ಚರ್ಚೆ ಕೂಡ ಇದೀಗ ರಾಜ್ಯ ರಾಜಕೀಯದಲ್ಲಿ ಸದ್ದು ಮಾಡ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಕಾಂಗ್ರೆಸ್ ಮುಖಂಡರಾಗಿರುವಂತಹ ವಿಎಸ್ ಉಗ್ರಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಉಗ್ರಪ್ಪನವರೇ. ನಮಸ್ಕಾರ. ಉಗ್ರಪ್ಪನವರೀಗ ನೀವು ಬಿಜೆಪಿ ಅವರು ಆಪರೇಷನ್ ಕಮಲ ಮಾಡುವಂತ ಟೈಮ್ನಲ್ಲಿ ಶಾಸಕರನ್ನ ಸೆಳೆಯೋದಕ್ಕೆ ಹಣದ ಆಮಿಷವನ್ನ ಒಡ್ಡಿದ್ರು ಅಂತ ಹೇಳಿ ಕೆಲವರ ಮೇಲೆ ಆರೋಪ ಮಾಡಿ ಆಡಿಯೋ ಕೂಡ ರಿಲೀಸ್ ಮಾಡಿದ್ರಿ. ಆದ್ರೆ ಈಗ ಚರ್ಚೆ ಆಗ್ತಾ ಇರೋದು ನೀವು ರಿಲೀಸ್ ಮಾಡಿದಂತ ಆಡಿಯೋ ಅಸಲಿಯೋ ನಕಲಿಯೋ ಅನ್ನೋದ್ರ ಬಗ್ಗೆ ಚರ್ಚೆಗಳಾಗ್ತಾ ಇವೆ. ಏನ್ ಹೇಳ್ತೀರಾ? ಅದರಲ್ಲಿ ನಾನು ಸ್ಪಷ್ಟಪಡಿಸ್ತೇನೆ. ಇದರ ಬಗ್ಗೆ ಈಗಾಗಲೇ ಸ್ಪಷ್ಟಪಡಿಸೋದಕ್ಕೆ ಮಾತನಾಡಿ ಹೇಳಿದ್ದೇನೆ. ಮೊದಲನೇದು ಯಾವ ಆಡಿಯೋ ರಿಲೀಸ್ ಮಾಡಿದೆ ಅದು ಅಸಲಿ. ಮೊದಲು ಯಾವ್ದು ರಿಲೀಸ್ ಮಾಡಿದ್ದು ಅಸಲಿ ಅಂತಿದ್ರಲ್ಲ, ಯಾವ್ದು? ಈಗ ನಾವು ಮಾಡಿರೋ ಫಸ್ಟ್ ಪಾಯಿಂಟ್ ಮೊದಲನೇ ಪಾಯಿಂಟ್ ನಾನು ಏನ್ ಮಾಡಿದ್ದೇವೆ 3 ಆಡಿಯೋಸ್ ನಾವು ಮಾಡಿರೋ ಎಲ್ಲ ಆಡಿಯೋಸ್ ಅಸಲಿ. ಯಾವೂ ಸಹ ನಕಲಿ ಇಲ್ಲ, ನಕಲಿಯ ಪ್ರಶ್ನೆ ಇಲ್ಲ. ಇದು ಒಂದು. ನೀವು ಯಾರೋ ಒಬ್ಬರ ನಾವುಗಳು ರಿಲೀಸ್ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ಶಾಸಕರ ಹೆಸರನ್ನ ನಾವು ಹೇಳಿಲ್ಲ, ಯಾವುದೇ ಶಾಸಕರ ಹೆಂಡತಿಯ ಹೆಸರನ್ನು ಹೇಳಿಲ್ಲ. ಇದು ಸ್ಟಿಂಗ್ ಆಪರೇಷನ್ ಅಂತ ಹೇಳಿದ್ದೇವೆ. ಇದು ಸ್ಟಿಂಗ್ ಆಪರೇಷನ್ ಅಲ್ಲಿ ಯಾರೋ ನಿಮ್ಮಂತ ಸ್ನೇಹಿತರು, ಮಾಧ್ಯಮದ ಸ್ನೇಹಿತರು, ಇವರು ಬಿಜೆಪಿನವರು ಡೆಸ್ಪರೇಟ್ ಆಗಿ ಯಾರನ್ನಾದ್ರೂ ಒಬ್ಬರನ್ನ ಕೆಲವ್ರನ್ನ ಶಾಸಕರನ್ನ ಹಿಡಿಬೇಕು ಅಂತ ಹೇಳಿ ಹೋದಂತ ಸಂದರ್ಭದಲ್ಲಿ ಸ್ಟಿಂಗ್ ಆಪರೇಷನ್ ಅಲ್ಲಿ ಯಾರೋ ನಿಮ್ಮಂತ ಒಬ್ಬರೊಬ್ಬರ ಫೋನ್ ಮಾಡಿ, ಯಾಕಂದ್ರೆ ಅವರ ಶ್ರೀಮತಿಯವರು ಅಂತ ಹೇಳಿ ಯಾರೋ ಹೇಳಿದಂತ ಸಂದರ್ಭದಲ್ಲಿ ಒಬ್ಬರ ಫೋನ್ ಮಾಡಿ ಥಿಂಕಿಂಗ್ ದಟ್ ಅವರೇ ಅವರ ಹೆಂಡತಿ ಅಂತ ಹೇಳಿ, ಯಾರೊಬ್ಬರ ಶಾಸಕರ ಹೆಂಡತಿ ಅಂತ ಹೇಳಿ ಅವರು ಕೂಡ ಈ ರೀತಿಯ ಆಫರ್ಗಳನ್ನ ಕೊಟ್ಟಿರೋದು ನಾನು ಅವತ್ತು ಸಹ ಸ್ಪಷ್ಟಪಡಿಸಿದ್ದೇನೆ. ಇದು ಸ್ಟಿಂಗ್ ಆಪರೇಷನ್. ಇದು ಯಾರಿಗೂ ಅನ್ನುವಂತ ಹೆಸರನ್ನ ನಾನು ಹೇಳಿದ್ರೆ ಅವ್ರಿಗೆ ಥ್ರೆಟ್ ಇದೆ ಲೈಫ್ಗೆ. ಸೊ ಹಾಗಾಗಿ ಯಾರ್ದು ಅನ್ನೋದನ್ನ ನಾನು ಯಾವ MLA ಹೆಂಡತಿ ಅಂತಾನೂ ಹೇಳಿಲ್ಲ, ಯಾರು ಅಂತಾನು ಸಹ ಹೇಳಿಲ್ಲ. ಯಾರು ಮಾತನಾಡಿದ್ದಾರೆ? ಮೊದಲನೇದು ಬಿಜೆ ಪುಟ್ಟಸ್ವಾಮಿ ಮಾತನಾಡಿರ್ತಕ್ಕಂಥದ್ದು, ಎರಡನೇದು ವಿಜಯೇಂದ್ರ ಯಡಿಯೂರಪ್ಪನವರ ಮಗ ಮಾತನಾಡಿರ್ತಕ್ಕಂಥದ್ದು. ನಾನು ಅವತ್ತು ಹೇಳಿದ್ದೇನೆ ಸುಪ್ರೀಂ ಕೋರ್ಟಿನ ಸಿಟ್ಟಿಂಗ್ ಜಡ್ಜ್ ಹತ್ರ ನ್ಯಾಯಾಂಗ ತನಿಖೆಗೆ ಇದನ್ನ ಒಪ್ಪಿಸಬೇಕು ಅಂತ ಹೇಳಿ. ಅವರು ಮಾತನಾಡಿರೋದು ಸತ್ಯನೋ ಅಲ್ವಾ ಅನ್ನೋದು ಪ್ರಶ್ನೆ. ಅವರ ಡೆಸ್ಪರೇಟ್ ಆಗಿ ಯಾರನ್ನೋ ಒಬ್ಬರನ್ನ ಕೇಳಿದ್ರೆ, ನೀವು ಯಾರಾದ್ರೂ MLA ಅವರ ಕುಟುಂಬದವರು ಇದ್ರೆ ಕೊಡಿ ಅಂತ ಹೇಳಿ ಅವ್ರೇನ್ ಮಾಡಿದ್ರು, ಇವ್ರನ್ನ ಎಕ್ಸ್ಪೋಸ್ ಮಾಡುವಂತ ದೃಷ್ಟಿಯಿಂದ ಸೊ ಅವ್ರಿಗೆ ಯಾರೋ ಒಬ್ಬರಿಗೆ ಆ ಏರಿಯಾದವ್ರಿಗೊಬ್ಬರಿಗೆ ಕೊಟ್ರು ಒಂದು ನಂಬರ್. ಅವರು ಆಪರೇಷನ್ ಮಾಡಿರತಕ್ಕಂಥ ಯಾರು ಈ ಕಳ್ಳದಾರಿ ಹಿಡಿತಾರೆ, ಯಾರು ತಪ್ಪು ದಾರಿ ಮಾಡುತ್ತಾರೆ ಅವರನ್ನ ಹಿಡಿತಕ್ಕಂಥ ಅದಕ್ಕೆ ಪ್ರಾಮಾಣಿಕವಾದಂತ ಪ್ರಯತ್ನ ನಡೆದಿರುವಂತದ್ದು ಭಾರತೀಯ ಜನತಾ ಪಾರ್ಟಿಯವರು.
ತಾವು ನಿನ್ನೆ ಒಂದು ಆಡಿಯೋವನ್ನು ರಿಲೀಸ್ ಮಾಡಿದ ನಂತರದಲ್ಲಿ ನಾವು ಪುಟ್ಟಸ್ವಾಮಿ ಅವರನ್ನು ಕೂಡ ಸಂಪರ್ಕಕ್ಕೆ ತೆಗೆದುಕೊಂಡು ಮಾತನಾಡಿದಂಥ ಸಂದರ್ಭದಲ್ಲಿ ಇದು ಉಗ್ರಪ್ಪನವರು ಬಿಜೆಪಿಯನ್ನ ಡ್ಯಾಮೇಜ್ ಮಾಡೋದಕ್ಕೆ ಅವರೇ ಸೃಷ್ಟಿ ಮಾಡಿರುವಂತ ಒಂದು ಆಡಿಯೋ ಟೇಪ್, ಇದು ಮಿಮಿಕ್ರಿ ಮಾಡಿರುವಂತದ್ದು ಆಡಿಯೋ ಟೇಪ್. ಉಗ್ರಪ್ಪನವರಿಗೆ ತಾಕತ್ತಿದ್ರೆ ಅವ್ರು ಹೇಳಿದಂತ ಮಾತನ್ನ ಸ್ಪಷ್ಟವಾಗಿ ಹೇಳ್ತೀನಿ, ಉಗ್ರಪ್ಪನವರಿಗೆ ತಾಕತ್ತಿದ್ರೆ ವನಜಾಕ್ಷಿ ಅವರನ್ನ ಕರ್ಕೊಂಡು ಬಂದು ಅವರು ನಾನು ಪುಟ್ಟಸ್ವಾಮಿ ಅವ್ರಿಗೆ ಫೋನ್ ಮಾಡಿ ಕರೆ ಮಾಡಿ ಮಾತನಾಡಿದ್ರು ಅನ್ನೋದನ್ನ ಅವ್ರ ಬಾಯಲ್ಲಿ ಹೇಳಿಸ್ಲಿ ನೋಡೋಣ. ನಾನು ವನಜಾಕ್ಷಿ ಅಂತ ಹೇಳಿದ್ನ? ದಯಮಾಡಿ ನಾನು ಇದನ್ನು ಹೇಳಬೇಕಾದ್ರೆ ವನಜಾಕ್ಷಿ ಅಂತ ಎಲ್ಲಾದ್ರೂ ಹೇಳಿದ್ನ? ಇದು ಸ್ಟಿಂಗ್ ಆಪರೇಷನ್ ಅಂತ ಹೇಳಿದ್ದೇನೆ, ಒಬ್ಬರ ಭೇಟಿ ಅಂತ ಹೇಳಿದ್ದೇನೆ. ಯಾರೋ ಮಾಧ್ಯಮ ಸ್ನೇಹಿತರ ಮೂಲಕ ಇವರ ಅರಿಬರಿನಲ್ಲಿ ಇವರ ಶಾಸಕರ ಹೆಂಡತಿನೋ ಹೌದಾ ಅಂತ ತಿಳ್ಕೊಳ್ದೆ ಡೆಸ್ಪರೇಟ್ ಆಗಿ ಯಾರಿಗೆ ಒಂದು ನಂಬರ್ ಕೊಟ್ಟ ತಕ್ಷಣ ಇಂಥವ್ರೇ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿ ಕಾಂಟ್ಯಾಕ್ಟ್ ಮಾಡಿ ಅವರ ಜೊತೆನಲ್ಲಿ ಸಂಭಾಷಣೆ ಮಾಡಿ ಅವರೇ ಅವರ ಪತಿಯವರು ಅಂತ ಹೇಳಿ ಮಾಡಿರುವಂತ ಪುಕ್ಕತನದ ಪರಮಾವಧಿಗೆ ನಾನ್ ರಚಿಸಲ್ಲ ಹೇಳಿ. ಯಾರು ಪುಟ್ಟಸ್ವಾಮಿ ಅವರಾಗಲಿ ಯಡಿಯೂರಪ್ಪನವರ ಮಗ ಆಗಲಿ ಅವರ ಮಾತುಗಳು ಹೌದಾ ಅಲ್ವಾ ಅನ್ನುವಂಥದ್ದು ಪ್ರಶ್ನೆ ಈಗ. ಬಟ್ ಹಾಗಾದ್ರೆ ಅಲ್ಲ ಉಗ್ರಪ್ಪನವರೇ ಇಲ್ಲೊಂದು ಪ್ರಶ್ನೆ ಉದ್ಭವ ಆಗುವಂತದ್ದು ಈಗಲೂ ತಾವು ಕ್ಲಾರಿಫೈ ಮಾಡಬೇಕಾಗತ್ತೆ. ಅದು ಶಾಸಕರ ಒಬ್ಬರ ಪತ್ನಿಯದ್ದೇ ಸಂಭಾಷಣೆಯ? ಈಗಲೂ ಅದಕ್ಕೆ ನೀವು ನೆನ್ನೆ ಹೇಳಿದ್ರಿ ಶಾಸಕರ ಪತ್ನಿಯೊಬ್ಬರಿಗೆ ಕರೆ ಮಾಡಿ ಅವರು ಹಣದ ಅಂಶವನ್ನ ಒಡ್ಡಿದ್ದಾರೆ ಅಂತ. ಈಗಲೂ ನೀವು ಆ ಮಾತಿಗೆ ಬದ್ಧರಾಗಿದ್ದೀರಾ? ನಾನು ನಿನ್ನೆ ಹೇಳದೇ ಇರೋ ಮಾತನ್ನ ನನ್ನ ಬಾಯಲ್ಲಿ ಹೇಳ್ತಾ ಇರೋ ಮಾತನ್ನ ನನ್ನ ಬಾಯಲ್ಲಿ ಹೇಳ್ಬೇಡಿ. ಶಾಸಕರ ಹೆಂಡತಿಗೆ ಫೋನ್ ಮಾಡಿದ್ದಾರೆ ಅಂತ ಹೇಳಿ ನಾನು ಹೇಳಿಲ್ಲ. ನಿಮ್ಮ ಟೇಪ್ಸ್ ಅನ್ನ ಬದಲು ತೆಗೆದು ನೋಡಿ. ಶಾಸಕರ ಹೆಂಡತಿ ಎಂದು ಒಬ್ಬ ಹೆಂಗಸಿಗೆ ಮಾಡಿರ್ತಕ್ಕಂಥದ್ದು ಅಂತ ಸ್ಪಷ್ಟಪಡಿಸಿದ್ದಾನೆ. ಶಾಸಕರ ಹಾಗಾದ್ರೆ ನಾನು ಹೇಳ್ಬೋದಾಯ್ತು ಯಾವ ಶಾಸಕರು ಯಾರ ಹೆಂಡತಿ ಅಂತ ಹೇಳಿ. ಯಾಕೆ ಯಾರ್ಯಾರ ಹೆಸರನ್ನ ಹೇಳ್ತಾ ಇದ್ದೀರಿ? ನಾನು ಅವತ್ತು ಹೇಳಿದ್ದೇನೆ ಇದು ಸ್ಟಿಂಗ್ ಆಪರೇಷನ್. ಇದರಲ್ಲಿ ಶಾಸಕರ ಹೆಂಡತಿ ಅಂತ ಭಾವಿಸಿ ಕೆಲವರಿಗೆ ಮಾಡಿರ್ತಕ್ಕಂಥದ್ದು ಅಂತ ಹೇಳಿ ಅದಕ್ಕೋಸ್ಕರನೇ ನಾನು ಅವತ್ತು ಹೇಳಿದ್ದು ನ್ಯಾಯಾಂಗ ತನಿಖೆಗೆ ಸೊ ಅಂದ್ರೆ ಉಗ್ರಪ್ಪನವರು ಕೇವಲ ಡ್ಯಾಮೇಜ್ ಮಾಡೋದಕ್ಕೋಸ್ಕರ ಒಂದು ಗಾಳಿಯಲ್ಲಿ ಗುಂಡು ಹಾರಿಸುವಂತ ಪ್ರಯತ್ನವನ್ನ ನೆನ್ನೆ ಮಾಡಿದ್ದು, ಬಿಜೆಪಿಗೆ ಒಂದು ಒತ್ತಡವನ್ನ ಹಾಕೋದಕ್ಕೋಸ್ಕರ ಉಗ್ರಪ್ಪನವರು ಈ ರೀತಿಯಾದಂತ ಒಂದು ಸುಳ್ಳನ್ನ ಹೇಳಿದ್ರು ಅನ್ನೋ ಮಾತುಗಳು ಇಲ್ಲ. ನಾನು ಸತ್ಯ ಹೇಳ್ತಾ ಇದ್ದೀನಿ. ಯಾರು ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಅವರ ಡೆಸ್ಪರೇಟ್ ಆಗಿ ಒಬ್ಬರಿಗೆ ಕಾಲ್ ಮಾಡಿ ಥಿಂಕಿಂಗ್ ದಟ್ ಅವರೇ ಒಬ್ಬ ಶಾಸಕರ ಹೆಂಡತಿ ಅಂತೇಳಿ ಭಾವಿಸ್ಕೊಂಡು ಅವರಿಗೆ ಫೋನ್ ಮಾಡಿರ್ತಕ್ಕಂಥದ್ದು ರೆಕಾರ್ಡ್ ಆಗಿರ್ತಕ್ಕಂಥದ್ದು. ಸ್ಟಿಂಗ್ ಆಪರೇಷನ್ ಅಲ್ಲಿ ಯಾರು ಏನು ಎತ್ತ ಅಂತ ಹೇಳಿ ತಾವೇ ಮಾಧ್ಯಮ ಸ್ನೇಹಿತರು ಅನೇಕದನ್ನ ಮಾಡಿದ್ದೀರಿ. ಸೊ ಆ ಸ್ಟಿಂಗ್ ಆಪರೇಷನ್ ಅಲ್ಲಿ ಯಾರು ಅನ್ನೋದನ್ನ ತಿಳ್ಕೊಳ್ಳದೆ ಅವರು ಮಾತನಾಡಿರುವಂತವ್ರನ್ನ ಏನ್ ಹೇಳ್ಬೋದು ಬ್ರದರ್? ಕರೆಕ್ಟ್. ಉಗ್ರಪ್ಪನವರ ಸ್ಟಿಂಗ್ ಮಾಡಿದ್ರೆ ಅದರಲ್ಲಿ ಏನಾದರೂ ಕೂಡ ರಿಲಯಬಲ್ ಅನ್ನೋದಿದ್ರೆ ಜಿನೈನಿಟಿ ಇದ್ರೆ ಅದಕ್ಕೊಂದು ಕಂಪ್ಲೇಂಟ್ ದೂರನ್ನು ಕೂಡ ದಾಖಲು ಮಾಡಬಹುದಿತ್ತು. ತಾವು ಇಲ್ಲಿಯವರೆಗೂ ಕೂಡ ಆ ಕೆಲಸವನ್ನ ಮಾಡಿಲ್ಲ. ನಾನು ಈಗಾಗಲೇ ಹೇಳಿದ್ದೇನೆ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿ ಅಂತ ಹೇಳಿ. ನ್ಯಾಯಾಂಗ ತನಿಖೆಗೆ ಒಪ್ಪಿಸಿ ಅಂತ ಹೇಳಿ ಜಿನೈನೆಸ್ ಇರೋದ್ರಿಂದಾನೆ ಅದನ್ನ ರಿಲೀಸ್ ಮಾಡಿದಂತಹ ಸಂದರ್ಭದಲ್ಲೂ ಸಹ ನಾನು ಸ್ಪಷ್ಟಪಡಿಸಿದ್ದೇನೆ. ಇದರಲ್ಲಿ ಒಂದು ಹೆಣ್ಣು ಮಗಳಿಗೆ ಶಾಸಕರ ಹೆಂಡತಿ ಎಂದು ಭಾವಿಸಿ ಅವರ ಕಾನ್ವರ್ಸೇಷನ್ ಅನ್ನ ಮಾಡಿರ್ತಕ್ಕಂತ ಹಿನ್ನೆಲೆಯಲ್ಲಿ ಸೊ ಈ ಸಂಭಾಷಣೆ ಇದೆ. ಇದನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸ್ಬೇಕು. ಯಾವ ರೀತಿ ಪುಟ್ಟಸ್ವಾಮಿ ಇರಬಹುದು ಮತ್ತೆ ಯಡಿಯೂರಪ್ಪನವರ ಮಗ ಇರಬಹುದು ಅಂತಕ್ಕಂಥದ್ದನ್ನ ನಾನು ಅವತ್ತು ಸ್ಪಷ್ಟಪಡಿಸಿದ್ದೇನೆ. ನಾನು ಹಾಗಾಗಿದ್ರೆ ಇಂಥ ಶಾಸಕರು ಇಂಥ ಇಂಥವ್ರ ಹೆಂಡತಿ ಅಂತ ಹೇಳಿ ಹೇಳ್ಬೋದಾಯ್ತು. ಯಾಕೆ ಹೇಳಿಲ್ಲ ನಾನು? ಎಸ್, ಇಟ್ ವಾಸ್ ಎ ಸ್ಟಿಂಗ್ ಆಪರೇಷನ್ ಅಂತ ಹೇಳಿ ಐ ಮೇಡ್ ಇಟ್ ವೆರಿ ವೆರಿ ಕ್ಲಿಯರ್. ಈವನ್ ನೌ ಐ ಆಮ್ ಮೇಕಿಂಗ್ ವೆರಿ ವೆರಿ ಕ್ಲಿಯರ್ ಸೊ ದಟ್ ಇಟ್ ವಾಸ್ ಎ ಸ್ಟಿಂಗ್ ಆಪರೇಷನ್. ಅವರು ಡೆಸ್ಪರೇಟ್ ಆಗಿ ಒಂದು ಮಹಿಳೆಯನ್ನ, ಯಾಕಂದ್ರೆ ಯಾರೋ ಥರ್ಡ್ ಪಾರ್ಟಿ ಮುಖಾಂತರ ಅವ್ರು ಅಪ್ರೋಚ್ ಮಾಡಿದಂತ ಸಂದರ್ಭದಲ್ಲಿ ಒಂದು ನಂಬರ್ ಕೊಟ್ಟು ಇವರೇ ಶಾಸಕರ ಹೆಂಡತಿ ಇವರು ಅಂತ ಹೇಳಿ ಅವರನ್ನ ಸಂಪರ್ಕ ಮಾಡಿದ್ರು. ಇವರು ಆಫರ್ ಕೊಟ್ಟಿದ್ದಾರಾ ಇಲ್ವಾ ಅನ್ನೋದು ಮುಖ್ಯ ತಾನೇ ಇಲ್ಲಿ. ಫೈನ್ ಸರ್, ತಾವು ಏನು ಹೆಬ್ಬಾರ್ ಅವರ ಪತ್ನಿ ಹೆಸರನ್ನ ಉಲ್ಲೇಖ ಮಾಡಿಲ್ಲ. ಯಾವುದೋ ಒಂದು ಸ್ಟಿಂಗ್ ಆಪರೇಷನ್ ಅಲ್ಲಿ ಒಂದು ಮಹಿಳೆ ಜೊತೆ ಮಾತನಾಡಿರುವಂತ ಆಡಿಯೋ ಅಂತ ಹೇಳಿದ್ರಿ. ಬಟ್ ಆ ಮಹಿಳೆಯಲ್ಲಿ ಯಾವ ಶಾಸಕರನ್ನ ಅವರು ಬಿಜೆಪಿಗೆ ಕರೆಯುವಂತ ಪ್ರಯತ್ನ ಮಾಡಿದ್ರು ಅನ್ನೋದೇನಾದ್ರೂ ಹೇಳ್ಬೋದಲ್ಲ? ನೋಡಿ, ನಾ ಒಂದು ಹೇಳ್ತೇನೆ, ಅದರಲ್ಲಿ ಅವರಲ್ಲಿ ಹೆಸರನ್ನ ಪ್ರಸ್ತಾಪ ಮಾಡಿಲ್ಲ. ಅವ್ರಿಬ್ಬರ ಮಧ್ಯೆ ನಡೆದಿರುವಂತದ್ದು ಯಾವ ಶಾಸಕರು ಅನ್ನೋದು ಅವ್ರಿಗೆ ಗೊತ್ತಿರಬೇಕು. ಯಾರಿಗೆ? ಪುಟ್ಟಸ್ವಾಮಿ ಅವ್ರಿಗೆ ಯಾರಿಗೆ ಆಫರ್ ಮಾಡ್ತಾ ಇದೀವಿ ಅಂತ ಹೇಳಿ ಆ ಹೆಣ್ಣು ಮಗಳಿಗೂ ಅವ್ರಿಗೆ ಗೊತ್ತಿರಬೇಕು. ಆದ್ರೆ ಒಂದು ನಾನು ಹೇಳ್ತೇನೆ, ಇಲ್ಲಿ ಅವರ ಇಂಟೆನ್ಷನ್ ಏನಿತ್ತು, ಯಾರು ಪುಟ್ಟಸ್ವಾಮಿ ಇರ್ಬೋದು ಬಿಜೆಪಿನವ್ರು ಇರ್ಬೋದು, ಅವರ ಇಂಟೆನ್ಷನ್ ಬಹಳ ಮುಖ್ಯ. ಅವರ ಇಂಟೆನ್ಷನ್ ಏನಿತ್ತು, ಏನಾದ್ರೂ ಮಾಡಿ ಒಬ್ಬರ ಶಾಸಕರನ್ನ ಹಿಡಿಬೇಕು ಅಂತ ಹೇಳಿ. ಸೊ ಅಂದ್ರೆ ನಿಮ್ಮ ಪ್ರಕಾರ ಆ ಶಾಸಕರು ಯಾರು ಅನ್ನೋದು ಉಗ್ರಪ್ಪನವರಿಗೆ ಗೊತ್ತಿಲ್ಲ ಈ ಕ್ಷಣಕ್ಕೂ ಕೂಡ? ನೋಡಿ, ನಾನು ಈ ಸಂದರ್ಭದಲ್ಲಿ ಅದನ್ನ ಹೇಳಿಕ್ಕೆ ಹೋಗುದಿಲ್ಲ. ಮೊದಲು
ಮೊದಲು ಅದನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿ ಅಲ್ಲಿ ಯಾರು ಇದರಲ್ಲಿ ಇದ್ದಾರೆ ಅದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಎಸ್ ಇದು ಯಾವುದೇ ಸೃಷ್ಟಿ ಮಾಡಿರುವಂತದಲ್ಲ. ಯಾವ ಸ್ಟಿಂಗ್ ಆಪರೇಷನ್ ಅಲ್ಲಿ ಇವರು ಯಾವ ರೀತಿ ಸಂಪರ್ಕ ಮಾಡಿದ್ದಾರೆ, ಡೆಸ್ಪರೇಟ್ ಆಗಿ ಒಬ್ಬರು ನಡಿಬೇಕು ಅಥವಾ ಇಬ್ಬರು ಅಂತ ಹೇಳಿ ಪ್ರಯತ್ನ ಮಾಡಿದ್ದಾರೆ. ಇದು ಭಾರತೀಯ ಜನತಾ ಪಾರ್ಟಿಯವರ ಡೆಸ್ಪರೇಟ್ ಎಫರ್ಟ್ ಅನ್ನ ಏನು ಅವರ ಇದನ್ನ ಮಾಡಿದ್ದಾರೆ, ಅದನ್ನ ರೆಕಾರ್ಡ್ ಆಗಿರುವಂತದ್ದು ಸ್ಟಿಂಗ್ ಆಪರೇಷನ್ ಅಲ್ಲಿ ಇವತ್ತು ಜನತೆ ಮುಂದೆ ಇಟ್ಟಿದ್ದೇನೆ. ತಾವು ಸ್ಪಷ್ಟವಾಗಿ ಜ್ಞಾಪಿಸಿಕೊಳ್ಳಿ. ನಮಗೂ ಕೂಡ ಈಗ ಅದನ್ನ ಆಡಿಯೋ ಕ್ಲಿಪ್ ನಾವು ಕೂಡ ಪ್ಲೇ ಮಾಡ್ತೀವಿ. ನೆನ್ನೆ ನೀವು ಮಾತನಾಡಿದ್ದನ್ನ, ನೀವು ಮಾತನಾಡುವಂತಹ ಸಂದರ್ಭದಲ್ಲಿ ಶಾಸಕರ ಪತ್ನಿಯೊಬ್ಬರಿಗೆ ಕರೆ ಮಾಡಿ ಒಂದು ಆಮಿಷವನ್ನ ಒಡ್ಡಿರುವಂತದ್ದು ಅನ್ನೋದನ್ನ ತಾವು ಮಾತನಾಡಿದ್ದೀರಾ? ನೋಡಿ, ನಾನು ಸ್ಪಷ್ಟಪಡಿಸ್ತೇನೆ. ಶಾಸಕರ ಪತ್ನಿ ಎಂದು ಯಾರು ಏನು ಅನ್ನೋದನ್ನ ನಾನು ಹೇಳಿಕೆ ಹೋಗೋದಿಲ್ಲ ಅಂತ ಹೇಳಿದ್ದೇನೆ. ಅಲ್ಲ, ನೆನ್ನೆ ನೀವು ಮಾತನಾಡಿದ್ದೀರಾ, ಅದನ್ನ ನಾವು ಕ್ಲಿಪ್ ಬೇಕಾದ್ರೆ ಪ್ಲೇ ಮಾಡ್ತೀವಿ. ಆಚೆ ನಂದೇನು ಅಭ್ಯಂತರ ಇಲ್ಲ. ಶಾಸಕರ ಪತ್ನಿ ಅಂತ ಭಾವಿಸ್ಕೊಂಡೆ ಅವರು ಮಾತಾಡಿರುವಂತದ್ದು. ಇಲ್ಲ ಅಂದ್ರೆ ಅವ್ರು ಯಾಕೆ ಮಾತನಾಡ್ತಾ ಇದ್ರು? ಬೇರೆಯವ್ರ ಹತ್ರ ಮಾತನಾಡಿದ್ದಾರೆ ಶಾಸಕರ ಪತ್ನಿ ಅಂತ. ಬಟ್ ನಿನ್ನೆ ಮಾತನಾಡಿದ್ದು ನೀವು ಅದೇ ಅರ್ಥದಲ್ಲಿ, ಈಗ ಉಲ್ಟಾ ಹೊಡಿತಾ ಇದ್ದೀರಾ ಉಗ್ರಪ್ಪನವರೇ. ಸ್ಪಷ್ಟವಾಗಿ ಯಾಕೆ ಉಲ್ಟಾ ಹೊಡಿತಿದ್ದೀರಾ? ಏನಾಗ್ತದೆ ಆಡಿಯೋ ಕ್ಲಿಪ್ ವಿಚಾರದಲ್ಲಿ? ನೀವು ಮಿಮಿಕ್ರಿ ಮಾಡಿಸಿದ್ದೀರಾ? ಹಾಗಾದ್ರೆ ದಯಮಾಡಿ ಕೇಳಿ, ನಾನು ಉಲ್ಟಾ ಹೊಡೆಯೋ ಪ್ರಶ್ನೆ ಇಲ್ಲ. ನಾನು ನಿನ್ನೆ ಏನ್ ಮಾತಾಡಿದ್ದೀನಿ ಈಗಲೂ ಅದನ್ನೇ ಮಾತಾಡ್ತಾ ಇದ್ದೇನೆ. ಉಲ್ಟಾ ಹೊಡೆಯೋ ಪ್ರಶ್ನೆ ಅಲ್ಲ, ನಿನ್ನೆ ಅಲ್ಲ, ಅದು ಆಕ್ಚುಲಿ ಮೊನ್ನೆ ನಡೆದಿರ್ತಕ್ಕಂಥದ್ದು. ಶಾಸಕರ ಪತ್ನಿ ಅಂತ ಹೇಳಿ ಅವರು ಭಾವಿಸ್ಕೊಂಡು ಮಾತನಾಡಿರ್ತಕ್ಕಂಥವ್ರು ಅವರು. ಆದ್ರೆ ಅವ್ರು ಯಾಕೆ ಶಾಸಕರ ಪತ್ನಿ ಸ್ಟಿಂಗ್ ಆಪರೇಷನ್ ಅಲ್ಲಿ ಶಾಸಕರ ಪತ್ನಿಯ ಅಂತ ನಾನು ಹೇಳಿದ್ದೇನೆ. ನಾನು ಈಗಲೂ ಸ್ಪಷ್ಟಪಡಿಸ್ತೇನೆ, ಈ ಮಾಧ್ಯಮ ಸ್ನೇಹಿತರ ಜೊತೆನಲ್ಲಿ ಮಾಧ್ಯಮ ಸ್ನೇಹಿತರ ಮುಖಾಂತರ ನಡೆದಿರ್ತಕ್ಕಂಥ ಸ್ನೇಹ ನಾನು ಈ ಸಂದರ್ಭದಲ್ಲಿ ಯಾರು ಮಾಧ್ಯಮದವರು ಯಾರು ಇದನ್ನ ಆಯ್ತು ಅನ್ನೋದು ಅವರು ಪುಟ್ಟಸ್ವಾಮಿ ಅವರು ಗೊತ್ತಿರುತ್ತೆ. ಸೊ ಹಾಗಾಗಿ ಯಾವ ಮಾಧ್ಯಮದವರು ಕಾಂಟ್ಯಾಕ್ಟ್ ಮಾಡಿದ್ರು, ಅವರು ಯಾರು ಇಂಥವ್ರ ಪತ್ನಿ ಅಂತ ಊಹಿಸ್ಕೊಂಡು ಅವ್ರು ಹೇಳಿದ್ರು ಇಂಥವ್ರಿಗೆ ಕಾಲ್ ಮಾಡಿ ಅಂತ ನಂಬರ್ ಅಂತ ಹೇಳಿ. ಅಂದ್ರೆ ಯಾವ ನಂಬರ್ ನಿಂದ ಕರೆ ಬಂದಿತ್ತು ಅನ್ನೋ ಮಾಹಿತಿಯು ಕೂಡ ತಮಗಿದೆ ಉಗ್ರಪ್ಪನವರೇ? ನೋಡಿ, ಪುಟ್ಟಸ್ವಾಮಿ ಅವರ ಅವ್ರ ಕಡೆಯಿಂದ ಯಾವ ನಂಬರ್ ಇದೆ ಅನ್ನುವಂಥದ್ದು ಇದೆ. ಅದನ್ನ ಈಗ ನ್ಯಾಯಾಂಗ ತನಿಖೆ ಆದ್ರೆ ಅದನ್ನ ಪ್ರೊಡ್ಯೂಸ್ ಮಾಡ್ತೇವೆ. ಅಂದ್ರೆ ನಿಮ್ಮದರಲ್ಲೇ ಮಾತಾಡ್ತಾ ಇರೋದು. ನಿಮ್ಮ ಚಿದಾನಂದ ಅವರು ಬೇಗ ಮುಗಿಸಿ ಅಂತವ್ರು, ಅದಕ್ಕೋಸ್ಕರ. ಇಲ್ಲ ಫೈನ್ ಅಲ್ಲ, ನನಗೆ ನೆನ್ನೆ ನೀವು ಒಂದು ವೇಳೆ ನೀವು ನಾನು ಈಗಲೂ ಸಹ ಹೇಳ್ತಾನೆ, ಯಾವ ಸ್ಟಿಂಗ್ ಆಪರೇಷನ್ ಅಲ್ಲಿ ಯಾವ ಹೆಣ್ಣು ಮಕ್ಕಳಿಗೆ ಮಾಡಿದ್ದಾರೆ, ಆ ನಂಬರ್ಗಳು ಯಾರಿಂದ ಬಂದಿದ್ದಾವೆ ಅದನ್ನ ತನಿಖೆ ಆಗಲಿ. ಅಲ್ಲ, ಶಿವರಾಮ್ ಹೆಬ್ಬಾರ್ ಅವರಿಗೂ ಈಗ ಏನು ಶಿವರಾಮ್ ಹೆಬ್ಬಾರ್ ಪತ್ನಿ ಅಂತ ಹೇಳ್ತಿದ್ದಾರೆ, ಅದಕ್ಕೂ ನೀವು ಮಾತನಾಡೋದಕ್ಕೂ ಸಂಬಂಧ ಇಲ್ಲ ಅನ್ನೋ ಕ್ಲಾರಿಟಿನಾರು ಕೊಡ್ಬೋದಾ? ನಾನು ಸ್ಪಷ್ಟಪಡಿಸ್ತೇನೆ, ಶಿವರಾಮ್ ಹೆಬ್ಬಾರ್ ಅವರ ಹೆಂಡತಿಯ ಸಂಭಾಷಣೆ ಅಲ್ಲ. ಶಿವರಾಮ್ ಹೆಬ್ಬಾರ್ಗೂ ಇದಕ್ಕೂ ಸಂಬಂಧ ಇಲ್ಲ. ಶಿವರಾಮ್ ಅವರ ಹೆಂಡತಿಯ ಸಂಭಾಷಣೆ ಅಲ್ಲ ಇದು. ನಾನು ಸ್ಪಷ್ಟಪಡಿಸ್ತೇನೆ, ಅಷ್ಟು ಮಾತ್ರ ಸ್ಪಷ್ಟಪಡಿಸ್ತೇನೆ. ಬಟ್ ಆ ಸಂಭಾಷಣೆ ಅವ್ರ ಪತ್ನಿಯ ಜೊತೆ ಸಂಭಾಷಣೆ ಅಲ್ಲ ಅನ್ನೋದನ್ನ ಒಪ್ಕೊಳ್ಳೋಣ ಉಗ್ರಪ್ಪನವರೇ. ಆದ್ರೆ ಶಾಸಕರು ಯಾರು, ಶಾಸಕರನ್ನ ಆಮಿಷ ಒಡ್ಡಿರುವಂತ ಶಾಸಕರು ಯಾರು ಅನ್ನೋ ಪ್ರಶ್ನೆಯು ಕೂಡ. ಮೊದಲನೇದು ಪುಟ್ಟಸ್ವಾಮಿ ಅವರು ಅವರ ಮೊದಲನೇದು ಪುಟ್ಟಸ್ವಾಮಿ ಅವರ ವಾಯ್ಸ ಹೌದಾ ಅಲ್ವಾ? ಆ ನಂಬರ್ ಯಾವುದರಿಂದ ಬಂದಿದೆ ಇದು ತನಿಖೆ ಆಗಲಿ, ಗೊತ್ತಾಗುತ್ತೆ. ಎರಡು ನಂಬರ್ ಇದೆಯಲ್ಲ, ಒಂದು ನಂಬರ್ ಮಾಡಿರೋದು, ಒಂದು ನಂಬರ್ ರಿಸೀವ್ ಮಾಡಿರುವಂತದ್ದು. ಸೊ ನೀವು ಈಗಲೂ ಕೂಡ ತುಂಬಾ ಅಥೆಂಟಿಕೇಟೆಡ್ ಆಗಿ ಹೇಳ್ತೀರಾ ಅದು ಪುಟ್ಟಸ್ವಾಮಿ ಅವರ ಸಂಭಾಷಣೆ, ವಿಜಯೇಂದ್ರ ಅವರ ಸಂಭಾಷಣೆ ಅಂತ ಹೇಳ್ತೀರಾ ಈಗಲೂ? 100%. ಅದರಲ್ಲಿ ಯಾವ ಆಂಬಿಗ್ಯುಟಿನೇ ಇಲ್ಲ. ಅದು ಪುಟ್ಟಸ್ವಾಮಿ ಅವರ ಆಫರು, ಅದು ವಿಜಯೇಂದ್ರರವರ ಆಫರ್. ಅದರಲ್ಲಿ ಯಾವುದೇ ವಿಧವಾದಂತ ಆಂಬಿಗ್ಯುಟಿ ಇಲ್ಲ. ಬಟ್ ಯಾರಿಗೆ ಆಫರ್ ಮಾಡಿದ್ರು, ಏನ್ ಆಫರ್ ಮಾಡಿದ್ರು, ಶಾಸಕರು ಯಾರು ಅನ್ನೋದು ಅಸ್ಪಷ್ಟವಾಗಿದೆ. ಅದು ಯಾಕಂದ್ರೆ ಅವರ ಲೈಫ್ ನ ಥ್ರೆಟ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಈ ಸಂದರ್ಭದಲ್ಲಿ ಅದನ್ನ ಹೇಳಿಕ್ಕೆ ಹೋಗುದಿಲ್ಲ. ನ್ಯಾಯಾಂಗ ತನಿಖೆ ಆಗಲಿ, ಅದನ್ನ ಹೇಳ್ತೇನೆ. ಫೈನ್ ಥ್ಯಾಂಕ್ ಯು ಉಗ್ರಪ್ಪ. ಥ್ಯಾಂಕ್ ಯು. ನ್ಯೂಸ್ಗೆ ಸ್ವಾಗತ. ಈಗಾಗಲೇ ಒಂದು ರಾಜ್ಯಾದ್ಯಂತ ತಲ್ಲಣವನ್ನ ಸೃಷ್ಟಿ ಮಾಡಿರುವಂತದ್ದು ಒಂದು ಆಡಿಯೋ ರಿಲೀಸ್ ಆಗಿರುವಂತ, ಉಗ್ರಪ್ಪನವರು ಆಡಿಯೋವನ್ನ ರಿಲೀಸ್ ಮಾಡಿದ್ರು. ಆ ಆಡಿಯೋ ಫೇಕ್, ನನ್ನ ಹೆಂಡತಿಯ ಮಾತನ್ನ ಫ್ಯಾಬ್ರಿಕೇಟ್ ಮಾಡಲಾಗಿದೆ, ಅವರನ್ನ ಮ್ಯಾನಿಪುಲೇಟ್ ಮಾಡಲಾಗಿದೆ ಅನ್ನೋದು ಹೆಬ್ಬಾರ್ ಅವರ ಮಾತು. ಬಟ್ ಉಗ್ರಪ್ಪನವರು ನಿನ್ನೆ ಹೇಳದಂತ ರೀತಿಗೂ ಈಗ ಮಾತನಾಡ್ತಿರುವಂತಹ ರೀತಿಗೂ ಎಲ್ಲ ಒಂದು ಕಡೆ ಸ್ವಲ್ಪ ವ್ಯತ್ಯಾಸ ಕಂಡು ಬರ್ತಾ ಇದೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ನಿಜಕ್ಕೂ ಕೂಡ ಪುಟ್ಟಸ್ವಾಮಿ ವಿಜಯೇಂದ್ರ ಅವರು ಯಾರ ಜೊತೆ ಮಾತನಾಡಿದ್ರು ಅನ್ನೋ ಪ್ರಶ್ನೆ ಉದ್ಭವವಾಗಿರುವಂತದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಪುಟ್ಟಸ್ವಾಮಿ, ನೆನ್ನೆನೂ ಕೂಡ ಮಾತನಾಡಿದ್ರು ಬಿಜೆ ಪುಟ್ಟಸ್ವಾಮಿ ಅವರು, ಈಗಲೂ ಪುಟ್ಟಸ್ವಾಮಿ ಅವರು ಜೊತೆ ಸಂಪರ್ಕದಲ್ಲಿದ್ದಾರೆ. ಪುಟ್ಟಸ್ವಾಮಿ ಅವರು ನಮಸ್ತೆ.
ನಮಸ್ಕಾರ. 100% ಅದು ಪುಟ್ಟಸ್ವಾಮಿ ಮತ್ತು ವಿಜಯೇಂದ್ರ ಅವರು ಮಾತನಾಡಿರುವಂತ ಮಾತು ಆ ಮಾತಿನಲ್ಲಿ ಅಂತ ಉಗ್ರಪ್ಪನವರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಅದು ನಿಮ್ಮ ಉಗ್ರಪ್ಪ ಬೆಳಗ್ಗೊಂದು ಗಂಟೆಗೊಂದು ದಿನಕ್ಕೊಂದು ಮಾತಾಡೋ ಚಾಲಕ ಅವ್ರು ಗೊತ್ತಿದೆ ಅವ್ರಿಗೆ. ಅದಕ್ಕೆ ನಾನು ಉತ್ತರ ಹೇಳಕ್ಕಾಗಲ್ಲ. ಈಗ ನಾನು ಹೇಳಿರ್ತಕ್ಕಂಥದ್ದು ಅವ್ರು ಹೇಳಿದ್ದೇನು, ಹೆಬ್ಬಾರು ಎಂಟಿ ಅವ್ರ ಜೊತೆ ಮಾತಾಡಿದ್ದಾರೆ ಅಂತ ಹೇಳಿರ್ತಕ್ಕಂಥದ್ದು ನಿಮ್ಮ ಟಿವಿನಲ್ಲಿ ಪ್ರಸಾರ ಆಗಿದೆ. ಅದಕ್ಕೆ ನಾನು ನಮ್ಮ ಹತ್ರ ಹೇಳಿದ್ದೀನಿ, ನಾನಾಗ್ಲಿ ವಿಜಯೇಂದ್ರ ಆಗ್ಲಿ ಅವ್ರ ಹೆಂಡತಿ ಜೊತೆಲಾಗ್ಲಿ ಹೆಬ್ಬಾರ್ ಜೊತೆಲಾಗ್ಲಿ ನಾವು ಮಾತಾಡಿಲ್ಲ ಅಂತಕ್ಕಂಥದ್ದನ್ನ ಹೇಳಿದೀವಿ. ಅದಕ್ಕೆ ಇವತ್ತು ಹೆಬ್ಬಾರ್ ಅವರು ಸಹ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಆದ್ರಿಂದ ಇದೆಲ್ಲ ಒಂದು ಕ್ರಿಯೇಟೆಡ್ ಸ್ಟೋರಿ ಆಫ್ ಉತ್ತರ ಹೊರತು ನಮಗೂ ಅದಕ್ಕೆ ಸಂಬಂಧ ಇಲ್ಲ. ನೀವು ಒಂದು ಹೆಣ್ಣು ಮಗಳ ಜೊತೆ ಮಾತನಾಡಿದ್ದೀರಾ, ಅದು ಹೆಬ್ಬಾರ್ ಅವರ ಪತ್ನಿಯ ಹೆಣ್ಣು ಜೊತೆ ಮಾತಾಡಿದ್ದೀನಿ. ನಾ ಮಾತಾಡಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ ನಾನು. ಅಲ್ಲ ನಾನು ಹೇಳ್ತಿರೋದಂತಲ್ಲ, ಹೆಬ್ಬಾರ ಹೆಂಡತಿ ಅಂತ. ಈಗ ಹೆಬ್ಬಾರೆಲ್ಲ ಹೆಣ್ಮಗಳ ಜೊತೆ ಮಾಡ್ತಾ ಇದ್ದಾರೆ ಅಂತ ಅಲ್ಲೇ ಗೊತ್ತಾಗೋದಿಲ್ಲ ಇವ್ರದ್ದು. ಕರೆಕ್ಟ್. ಅದನ್ನ ಉಗ್ರಪ್ಪ ಅವ್ರು ಏನ್ ಹೇಳಿದ್ರು ಅಂತ ಹೇಳ್ತೀನಿ ಕೇಳಿ ಪುಟ್ಟ. ಅವ್ರು ಹೇಳೋದಕ್ಕೆಲ್ಲ ನಾನು ಕ್ಲಾರಿಫಿಕೇಶನ್ ಕೊಡಕ್ ಆಗೋದಿಲ್ಲ ರೀ. ಮಾತಾಡಿಲ್ಲ ಅಂತ ಹೇಳಿದೀವಿ ನಾವು. ಈಗ ಏನಾಗಿದೆ ಅಂದ್ರೆ ನಿನ್ನೆ ನಿಮ್ಮ ಮೇಲೆ ಪ್ರಬಲವಾದಂತ ಆರೋಪ ಬಂದಿತ್ತು. ಈಗ ನನಗೂ ಗೊತ್ತಿಲ್ಲ ಏನ್ ಮಾಡ್ಬೇಕು ಅಂತ ಹೇಳಿದ್ರು. ಆರೋಪಗಳಿದು ನಾನು ಉತ್ತರ ಹೇಳಿದ್ದೀನಿ. ಅದಕ್ಕೆ ಹೆಬ್ಬಾರ್ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಬಟ್ ನೀವು ವನಜಾಕ್ಷಿ ಅವ್ರ ಜೊತೆ ಮಾತನಾಡಿಲ್ಲ, ಮತ್ತೆ ಯಾವ ಹೆಣ್ಣು ಮಗಳ ಬಗ್ಗೆನೂ ಕೂಡ ಯಾವುದೇ ಮಾತಾಡಿಲ್ಲ ಅಂತ ಹೇಳಿ. ಯಾವ ಹೆಣ್ಣು ನನಗೆ ಗೊತ್ತಿಲ್ವಲ್ಲ. ಯಾವ ಹೆಣ್ಣು ಹೇಳಿ, ಅವನು ಯಾವ ಅಪಾದನೆ ಮಾಡ್ತಾನೆ ಅವನು ಹೇಳ್ಬೇಕು ಯಾವ ಹೆಣ್ಣು ಅಂತ ಹೇಳ್ಬಿಟ್ಟು. ಯಾರು ಸಿಂಗ ಆಪರೇಷನ್ ಮಾಡಿ ಅವನು ಹೇಳ್ಬೇಕು, ನಾನು ಹೇಳೋನು. ಗೊತ್ತಿರ ಅವನ್ ತಾನೇ ಹೇಳ್ಬೇಕು. ಹೇಳಿ, ನೀವೇ ಯೋಚನೆ ಮಾಡಿ. ಅವ್ರ ವಾಯ್ಸ್ ನಿಮ್ದೆ ಅಂತ ಹೇಳ್ತಿರುವಂತದ್ದು. ವಾಯ್ಸ್ ಹೇಳ್ತಿರಲ್ರಿ, ವಾಯ್ಸ್ ಡಬ್ಬಿಂಗ್ ಯಾರು ಬೇಕಾದ್ರೂ ಮಾಡ್ತಾರೆ ಅವರು. ಹಂಗಾರೆ ಹೇಳ್ಬೇಕೆಲ್ಲ ಅವ್ನು ಹೇಳ್ಬೇಕೆಲ್ಲ ನಾನು ಉತ್ತರ ಹೇಳ್ಕೊಂಡು ಹೋಗ್ಲಾ? ಎಕ್ಸಾಕ್ಟ್ಲಿ ಪುಟ್ಟಸ್ವಾಮಿ ಅವರೇ, ಅವ್ರು ಆರೋಪ ಮಾಡಿದ್ದಕ್ಕೆ ನಿಮಗೊಂದು ಕ್ಲಾರಿಫಿಕೇಶನ್ ಈ ಉಗ್ರಪ್ಪನಿಗೆ ಇದೇ ಕೆಲಸ, ಅವ್ರಿಗೆ ಇನ್ನೇನು ಬೇರೆ ಕೆಲಸ ಇಲ್ಲ, ಇಂಥ ಕೆಲಸಗಳೇ ಮಾಡ್ತಾ ಕೂತಿರೋದು. ಅದಕ್ಕೆಲ್ಲ ನಾವು ಅದಕ್ಕೆ ಲೀಸ್ಟ್ ಬಾದರ್ಡ್ ಸರಿ. ಒಂದು ವೇಳೆ ಮಾತಾಡಿಲ್ಲ, ಅದನ್ನ ಇವರು ಹೆಬ್ಬಾರ್ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅನಾವಶ್ಯಕವಾಗಿ ನನ್ನ ಹೆಸರು, ಆ ಹೆಬ್ಬಾರ ಹೆಂಡತಿ ಹೆಸರು, ಹೆಣ್ಣುಮಗಳ ಹೆಸರು ಅನಾವಶ್ಯಕವಾಗಿ ಹೇಳ್ತಿರ್ತಕ್ಕಂಥದ್ದು ಅವನ ಗೌರವಕ್ಕೆ ತಕ್ಕದ್ದಲ್ಲ ಅಷ್ಟು ಹೇಳ್ತೀನಿ. ಉಗ್ರಪ್ಪ ಹೇಳ್ತಿರೋದು ಇನ್ನೊಂದು ಮಾತು ಅಂದ್ರೆ, ಕಾನೂನು ಹೋರಾಟಕ್ಕೆ ಮುಂದಾಗ್ತೀನಿ ಅಂತ ಪೊಲೀಸ್ನವರಿಗೆ ದೂರು ಕೊಡ್ತೀನಿ. ಪುಟ್ಟಸ್ವಾಮಿ ಅವರು ಮಾತನಾಡಿರುವಂತ ಆಡಿಯೋ ಇದರಲ್ಲಿ ಫೇಕ್ ಮಾಡಿರುವಂತ ಹೋರಾಟ ಮಾಡುವಂತೇಳಿ ಅವನನ್ನ. ಅಂದ್ರೆ ನಿಮ್ ಕಡೆಯಿಂದ ಸ್ಪಷ್ಟವಾಗಿದ್ದೀರಾ ನೀವು ಯಾರ ಜೊತೆಗೂ ಕೂಡ ಮಾತನಾಡಿಲ್ಲ? ನಾವು ಸ್ಪಷ್ಟವಾಗಿದ್ದೀವಿ. ಅವ್ರು ಮಾಡು ಅಂತ ಹೇಳಿ ಏನ್ ಮಾಡ್ತಾರೋ ನಾನು ಹೇಳ್ತಾ ಇದ್ದೀನಿ. ಅವ್ರ ಜಾರ್ ಜೊತೆ ನಾನು ಅವರ ಹೆಬ್ಬಾರ್ ಹೆಂಡತಿ ಜೊತೆನಲ್ಲಿ ನಾನು ಕಾಲ್ ಮಾಡಿಲ್ಲ, ನಾನು ಮಾತಾಡಿಲ್ಲ. ಸೊ ಅವ್ರ ಜೊತೆ ಮಾತನಾಡಿಲ್ಲ. ಬಟ್ ಆ ಆಡಿಯೋದಲ್ಲಿರುವಂತ ವಿಡಿಯೋ, ಆ ಆಡಿಯೋದಲ್ಲಿರುವಂತ ಮಾತು ಅವ್ರೇ ಕೇಳಿ. ಆಡಿಯೋನಲ್ಲಿ ಇರೋದು ಯಾರ ವಾಯ್ಸು ಏನು ಮತ್ತೆ ಯಾರು ಹೆಂಗ್ಸು ಅದೆಲ್ಲ ಕರ್ಕೊಂಬ ಅಂತ ಹೇಳಿ ಅವ್ರನ್ನ. ಅವ್ರ ಕ್ಲಾರಿಟಿ ಇಷ್ಟೇ ಪುಟ್ಟಸ್ವಾಮಿ ಅವರೇ. ನಮ್ ಕ್ಲಾರಿಫಿಟಿ ನಾನು ಕೊಟ್ಟಿದ್ದೀನಲ್ಲಪ್ಪ, ತಿರ್ಗಾ ಇಷ್ಟೇ ಮಾಡೋದು. ತಿರ್ಗಾ ಅದಕ್ಕಿಂತ ಹೆಚ್ಚಿಗೆ ಏನು ಹೇಳಕ್ಕಾಗಲ್ಲ ನಾನು. ಸೊ ಅದು ಸ್ಪಷ್ಟವಾಗಿ ನಿಮ್ಮ ಧ್ವನಿ ಅಲ್ಲ. ಸೊ ಅಂದ್ರೆ ಇದು ಪುಟ್ಟಸ್ವಾಮಿ ಅವರು ಮಾತನಾಡ್ತಿರುವಂತ ಮಾತು. ಎಲ್ಲರೂ ಕೂಡ ಆ ಆಡಿಯೋ ವಿಚಾರದಲ್ಲಿ ಒಂದು ಸ್ಪಷ್ಟವಾದಂತ ನಿಲುವಿಗೆ, ಒಂದು ಸ್ಪಷ್ಟವಾದಂತ ಕ್ಲಾರಿಟಿಯನ್ನ ಕೊಡ್ತಾ ಇಲ್ಲ. ಆ ಕಡೆ ಉಗ್ರಪ್ಪನವರು ಕೂಡ ಎಸ್ ಇಂಥ ನಂಬರ್ ಇಂದನೇ ಕರೆ ಬಂದಿತ್ತು, ಇದು ಸೋ ಅಂಡ್ ಸೋ ಇಂಥ ಹೆಣ್ಣು ಮಗಳ ನಂಬರ್ ಅನ್ನೋ ಮಾತನ್ನು ಕೂಡ ಪ್ರಬಲವಾಗಿ ಸ್ಟ್ರಾಂಗ್ ಆಗಿ ಉಗ್ರಪ್ಪನವರು ಕೂಡ ಮಾತನಾಡ್ತಿಲ್ಲ. ಈ ಕಡೆ ಪುಟ್ಟಸ್ವಾಮಿ ಅವರು ಕೂಡ ನಾನು ಶಿವರಾಮ್ ಹೆಬ್ಬಾರ್ ಮತ್ತು ಅವ್ರ ಪತ್ನಿ ಜೊತೆ ಮಾತನಾಡಿಲ್ಲ ಅಷ್ಟೇ ಅವ್ರ ಕ್ಲಾರಿಟಿ. ಸೊ ಯಾರು ಬೇರೆ ಹೆಣ್ಮಕ್ಳ ಜೊತೆ ಮಾತನಾಡಿದ್ರ ಅಂದ್ರೆ ಅದಕ್ಕೂ ಕೂಡ ಅವ್ರ ಹತ್ರ ಅದು ತನಿಖೆಯಾಗ್ಲಿ ಅನ್ನೋ ಮಾತನ್ನ ಪುಟ್ಟಸ್ವಾಮಿ ಆಡಿರುವಂತದ್ದು. ಇದು ಒಟ್ಟಿನಲ್ಲಿ ಆಡಿಯೋ ವಿಚಾರ ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಅಸ್ಪಷ್ಟವಾದಂತಹ ಒಂದು ಸಂದೇಶವನ್ನು ಹೊರಡಿಸ್ತಾ ಇದೆ. ಓವರ್ ಟು ಪ್ರತಿಮಾ. ಓಕೆ, ಥ್ಯಾಂಕ್ ಯು ಈಶ್ವರ್. ಇನ್ನೊಂದು ಕಡೆಯಲ್ಲಿ ಯಡಿಯೂರಪ್ಪ ನನ್ನ ಜೊತೆ ಮಾತನಾಡಿದ್ದು ಸತ್ಯ ಅಂತ ಕಾಂಗ್ರೆಸ್ ಶಾಸಕ ಬಿಸಿ ಪಾಟೀಲ್ ಅವರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಯಡಿಯೂರಪ್ಪ ನನ್ನ ಜೊತೆ ಮಾತನಾಡಿದ್ದು ಸತ್ಯ ಅಂತ ಬಿಸಿ ಪಾಟೀಲ್ ಅವರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಅವರೇ ವಿಧಾನಸಭೆಯಲ್ಲಿ ಈ ಬಗ್ಗೆ ಒಪ್ಕೊಂಡಿದ್ದಾರೆ. ನಾನು ಪೊಲೀಸ್ ಅಧಿಕಾರಿ ಆಗಿದ್ದವನು, ನನ್ಗೆ ಅಷ್ಟು ಗೊತ್ತಾಗಲ್ವಾ ಅಂತ ಹೇಳಿದ್ದಾರೆ.
ಅವರು ಯಡಿಯೂರಪ್ಪನವರು ಸದನದಲ್ಲೇ ಒಪ್ಕೊಂಡಿದ್ದಾರೆ. ನಾನು ಕೆಲವ್ರ ಜೊತೆ ಮಾತಾಡಿದ ಸತ್ಯ ಇದೆ ಅಂತೇಳಿ ಒಪ್ಕೊಂಡಿದ್ದಾರೆ. ಸುಳ್ಳು ಅಂತೇಳಿ ಹೇಗಾಗತ್ತೆ? ಅವ್ರ ಧ್ವನಿ ಭಾಳ ಸ್ಪಷ್ಟವಾಗಿದೆ. ನನ್ನ ಜೊತೆಗೆ ಮಾತಾಡಿದರು, ಶ್ರೀರಾಮುಲವ್ರು ಮಾತಾಡಿದರು, ಮುರಳೀಧರ್ ಅವರು ಮಾತಾಡಿದರು. ಅದು ಸುಳ್ಳು ಅಂತ ಹೇಗೆ ಹೇಳ್ತಾರೆ? ನಾನು ಪೊಲೀಸ್ ಅಧಿಕಾರಿಯಾಗಿದ್ದಂಥವು, ನನಗೆ ಗೊತ್ತಿದೆ ಯಾವ್ದು ಸತ್ಯ ಹೇಗೆ ಮಾಡೋದು ಅಂತ. ಅವರು ಯಡಿಯೂರಪ್ಪನವರು ಸದನದಲ್ಲೇ ಒಪ್ಕೊಂಡಿದ್ದಾರೆ. ನಾನು ಕೆಲವ್ರ ಜೊತೆ ಮಾತಾಡಿದ ಸತ್ಯ ಇದೆ ಅಂತೇಳಿ ಒಪ್ಕೊಂಡಿದ್ದಾರೆ. ಸುಳ್ಳು ಅಂತೇಳಿ ಹೇಗಾಗತ್ತೆ? ಅವ್ರ ಧ್ವನಿ ಭಾಳ ಸ್ಪಷ್ಟವಾಗಿದೆ. ನನ್ನ ಜೊತೆಗೆ ಮಾತಾಡಿದರು, ಶ್ರೀರಾಮುಲವ್ರು ಮಾತಾಡಿದರು, ಮುರಳೀಧರ್ ಅವರು ಮಾತಾಡಿದರು. ಅದು ಸುಳ್ಳು ಅಂತ ಹೇಗೆ ಹೇಳ್ತಾರೆ? ನಾನು ಪೊಲೀಸ್ ಅಧಿಕಾರಿಯಾಗಿದ್ದಂಥವು, ನನಗೆ ಗೊತ್ತಿದೆ ಯಾವ್ದು ಸತ್ಯ ಹೇಗೆ ಮಾಡೋದು ಅಂತ. ಮೈಸೂರಿನಲ್ಲಿ ಬಿಜೆಪಿ ಸಂಸದೆ ಶೋಭಾ ಕರಂದ್ಲಾಜೆ ಸುದ್ದಿಗೋಷ್ಠಿ ನಡೆಸ್ತಾ ಇದ್ದಾರೆ. ಏನ್ ಹೇಳ್ತಿದ್ದಾರೆ ಅನ್ನೋದನ್ನ ನೋಡೋಣ. ಕ್ಷೇತ್ರದಲ್ಲಿ ಎಂಬಿ ಪಾಟೀಲ್ ವಿರುದ್ಧವಾದಂತ ಒಂದು ಅಲೆ ಇತ್ತು. ಇದನ್ನ ಇಡೀ ಕಾಂಗ್ರೆಸ್ ಗುರುತು ಮಾಡಿತ್ತು, ಭಾರತೀಯ ಜನತಾ ಪಾರ್ಟಿನೂ ಗುರುತು ಮಾಡಿತ್ತು. ಎಲ್ಲಿ ವಿಜಯಗೌಡ ಪಾಟೀಲ್ರಿಗೆ ಸ್ಟ್ರಾಂಗ್ ಹೋಲ್ಡ್ ಇದೆ ಆ ಕ್ಷೇತ್ರದ ಆ ಭಾಗದಲ್ಲಿ ಆ ಒಂದು ಬೂತ್ಗಳಲ್ಲಿ 6, 7, 8 ಮತಗಳು ಬರಕ್ಕೆ ಹೆಂಗ್ ಸಾಧ್ಯ? ಇದು ನಮ್ಮ ಇರುವಂತ ಪ್ರಶ್ನೆ. ಮತ್ತು ಈ ಸಿಕ್ಕಿರುವಂತ ಮಿಷಿನ್ಗಳಿಗೂ ಮತ್ತು ಆ ಬೂತ್ಗಳಿಗೆ ಏನಾದ್ರೂ ಸಂಬಂಧ ಇದೆಯಾ? ಇದು ನಮಗೆ ಕಾಡ್ತಾ ಇರುವಂತ ಪ್ರಶ್ನೆ. ಈ ಕಂಪ್ಲೇಂಟ್ ಅನ್ನ ಇವತ್ತು ಮಿಷಿನ್ ಸಿಕ್ಕಿದ ಮೇಲೆ ನಾವು ಕೊಡ್ತಾ ಇಲ್ಲ. ಚುನಾವಣೆಯ ಕೌಂಟಿಂಗ್ ದಿನಾನೇ ನಾವು ಕಂಪ್ಲೇಂಟ್ ಅನ್ನ ಸಲ್ಲಿಸಿದ್ದೀವಿ, ನಾವು ದೂರನ್ನ ಕೊಟ್ಟಿದ್ದೀವಿ, ನಮ್ಮ ಅಭ್ಯರ್ಥಿ ದೂರನ್ನ ಕೊಟ್ಟಿದ್ದಾರೆ. ಅದಕ್ಕಾಗಿ ಇದನ್ನ ಸಮಗ್ರವಾದಂತ, ಇದು ಕೇವಲ ಯಾವುದೋ ಒಂದು ಕ್ಷೇತ್ರ ಗೆದ್ದಿದ್ದೀವಿ ಸೋತಿದ್ದೀವಿ, ಅಲ್ಲೆಲ್ಲೋ ಕೆಲವು ಬೂತಲ್ಲಿ ಕಡಿಮೆ ಓಟು ಬಂದಿದೆ. ಆಪರೇಷನ್ ಕಮಲದ ಆಡಿಯೋ ತನಿಖೆ ಮಾಡುತ್ತಾ ಹೊಸ ಸರ್ಕಾರ ಅನ್ನೋದೇ ಸದ್ಯಕ್ಕಿರೋ ಕುತೂಹಲ. ಆಪರೇಷನ್ ಕಮಲದ ಆಡಿಯೋ ತನಿಖೆ ಮಾಡುತ್ತಾ ಹೊಸ ಸರ್ಕಾರ ಅನ್ನೋದ್ರ ಬಗ್ಗೆ ಈಗ ಕುತೂಹಲ ಉಂಟಾಗ್ತಾ ಇದೆ. ತನಿಖೆ ಮಾಡಿ ಬಿಜೆಪಿಯನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಕಾಂಗ್ರೆಸ್ ಸಜ್ಜಾಗ್ತಾ ಇದೆ. ಮೋದಿ ವಿರುದ್ಧ ಮುಜುಗರದ ಅಸ್ತ್ರ ಪ್ರಯೋಗಿಸೋದಕ್ಕೆ ಕೈ ನಾಯಕರು ರೆಡಿ ಆಗ್ತಾ ಇದ್ದಾರೆ. ಮೈತ್ರಿ ಸರ್ಕಾರದ ಮೊದಲ ಕೆಲಸವೇ ತನಿಖಾ ಸಮಿತಿಯನ್ನ ನೇಮಕ ಮಾಡೋದು. ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಹಾಗಾದ್ರೆ ತನಿಖಾ ಸಮಿತಿ ರಚನೆಯಾಗುತ್ತಾ? ಈ ಆಡಿಯೋ ತನಿಖೆಯನ್ನ ಮಾಡೋದಕ್ಕೆ ಹೊಸ ಸರ್ಕಾರ ಮುಂದಾಗುತ್ತಾ ಅನ್ನೋದ್ರ ಬಗ್ಗೆ ಕುತೂಹಲಗಳು ಉಂಟಾಗ್ತಾ ಇವೆ. ಯಾಕಂದ್ರೆ ತನಿಖೆಯ ಮುಖಾಂತರ ಬಿಜೆಪಿಯನ್ನ ಇಕ್ಕಟ್ಟಿಗೆ ಸಿಲುಕಿಸೋದು ಒಂದು ಪ್ರಯತ್ನ ಆಗುತ್ತೆ. ಹಾಗೆ ಮೋದಿ ವಿರುದ್ಧ ಮುಜುಗರದ ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಕೈ ನಾಯಕರು ಸಜ್ಜಾಗ್ತಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ರಾಮಲಿಂಗಾರೆಡ್ಡಿ ಮತ್ತು ಬಿಕೆ ಹರಿಪ್ರಸಾದ್, ಮೈತ್ರಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ತನಿಖೆಗೆ ಕಾಂಗ್ರೆಸ್ ಜೆಡಿಎಸ್ ನಿರ್ಧಾರ ಮಾಡಿದೆ ಅಂತ ತಿಳಿಸಿದ್ದಾರೆ. ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಾನು ಕೂಡ ಮುಖ್ಯಮಂತ್ರಿಗಳಿಗೆ ಹೇಳಿ ತನಿಖೆ ಮಾಡಿ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ನಕಲಿನೂ ಇಲ್ಲ, ಅದು ಒರಿಜಿನಲ್ಲೇ. ಅವರು ಏನಿದೆ ಹರಿಶ್ಚಂದ್ರ ಅವರು 2008ರಿಂದ 13ವರೆಗೂ ಮಾಡಿದ್ದು ಇದೇ ಕೆಲಸನೇ. ಅವರು 17 ಜನ JDS ಶಾಸಕರು ಮತ್ತೆ ಕಾಂಗ್ರೆಸ್ ಶಾಸಕರನ್ನ ರಾಜೀನಾಮೆ ಕೊಡಿಸಿ ಇವ್ರೇನೇನು ಮಾಡಿದ್ರು ಅಂತ ಇಡೀ ದೇಶಕ್ಕೆ ಗೊತ್ತಿದೆ. ಯಾಕೆ ನಕಲಿ ಆಗುತ್ತೆ? ಎಲ್ಲ ಅಸಲಿನೇ. ಆಮೇಲೆ ಏನು ಒಬ್ಬೊಬ್ಬರಿಗೆ 50 ಕೋಟಿ 100 ಕೋಟಿ ಎಲ್ಲಿಂದ ಬಂತು ದುಡ್ಡೆಲ್ಲ? ಹಿಂದೆ 2008ರಿಂದ 13ರಿಂದ ಹೊಡೆದಿರ್ತಕ್ಕಂಥದ್ದ ಅಥವಾ ದೆಹಲಿಯಿಂದ ಬಂದಿರತಕ್ಕಂಥದ್ದು ಅನ್ನೋದು ಈಗ ತನಿಖೆ ಆಗ್ಬೇಕಷ್ಟೇ. ಕೊಳ್ಳೆ ಹೊಡೆಯೋದಕ್ಕೆ ಇನ್ನೊಂದ್ಸಲಿ ಅವರೆಲ್ಲ ಕಾಯ್ತಾ ಇದ್ರು. ನೋಡೋಣ, ಅದು ಮುಖ್ಯಮಂತ್ರಿಗಳಿಗೆ ನಾನು ಸರ್ಕಾರ ಬಂದ ತಕ್ಷಣನೇ ಪತ್ರ ಬರೀತೀನಿ. ಅವರು ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.